ಕೊರೋನಾ ಕಾಟದಿಂದ ತತ್ತರಿಸಿ ಹೋಗಿರುವ ಜಗತ್ತಿಗೆ ಮತ್ತೊಂದು ವೈರಸ್ ಕಾಟ ಶುರುವಾಗಿದೆ. ಅದೇ ಬ್ಲೀಡಿಂಗ್ ಐ ವೈರಸ್. ಈ ವೈರಸ್ ಜಗತ್ತಿನಾದ್ಯಂತ ವೇಗವಾಗಿ ಹರಡ್ತಾ ಇದ್ದು ಹೆಚ್ಚಿನ ಎಚ್ಚರಿಕೆ ವಹಿಸಲು ಸಲಹೆಯನ್ನು ನೀಡಲಾಗ್ತಾ ಇದೆ. ಮಾರ್ಬರ್ಗ್ ಎಂದು ವೈದ್ಯಕೀಯವಾಗಿ ಕರೆಯುವ ಈ ಬ್ಲೀಡಿಂಗ್ ಐ ವೈರಸ್ ಈಗಾಗಲೇ ರುವಾಂಡದಲ್ಲಿ 15 ಜನರ ಬಲಿಯನ್ನು ತೆಗೆದುಕೊಂಡಿದೆ. ನೂರಾರು ಮಂದಿ ಸೋಂಕಿಗೆ ಒಳಗಾಗಿದ್ದಾರೆ. ಬ್ಲೀಡಿಂಗ್ ಐ ವೈರಸ್ ಒಂದು ರೀತಿಯ ಸೋಂಕಾಗಿದ್ದು ಇದು ಸಂಭವಿಸಿದಾಗ ಕಣ್ಣುಗಳಿಂದ ರಕ್ತ ಹೊರಬರಬಹುದು. ಈಗಾಗಲೇ ಎಂಪ್ಲಾಕ್ಸ್ ವೈರಸ್ಗಳಿಂದ ಹೋರಾಡ್ತಿರುವ ಆಫ್ರಿಕನ್ ದೇಶಗಳಿಗೆ ಈ ರೋಗ ಬೇಗ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ವೈರಸ್ ಬಾವಲಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ದೈಹಿಕ ದ್ರವಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸೋಂಕಿನ ವ್ಯಕ್ತಿಯ ಕಣ್ಣೀರು, ಬೆವರು, ಮಲ ಮೂತ್ರಗಳಿಂದ ಬರುತ್ತದೆ. ಅಲ್ಲದೆ ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳ ಮೂಲಕವೂ ಇನ್ನೊಬ್ಬರಿಗೆ ಹರಡುತ್ತದೆ. ಅಂದರೆ ಸೋಂಕಿತ ವ್ಯಕ್ತಿಯೊಂದಿಗೆ ವ್ಯಕ್ತಿ ಬಳಸಿದ ವಸ್ತುಗಳ ಜೊತೆ ನೇರ ಸಂಪರ್ಕ ಮಾಡಿದರೆ ಈ ವೈರಸ್ ಹರಡುತ್ತದೆ. ಹಾಗಿದ್ರೆ ಈ ರೋಗ ಎಲ್ಲೆಲ್ಲಿ ಹರಡುತ್ತದೆ, ಇದರ ಲಕ್ಷಣಗಳೇನು ಅನ್ನೋದನ್ನು ನೋಡೋಣ ಬನ್ನಿ. ವ್ಯಕ್ತಿಯ ದೇಹ ಹೊಕ್ಕಿದ 21 ದಿನಗಳ ನಂತರ ಈ ವೈರಸ್ ಕೆಲಸ ಶುರು ಮಾಡುತ್ತೆ. ಇದ್ದಕ್ಕಿದ್ದಂತ ಹಾಗೆ ಮನುಷ್ಯನ ದೇಹವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತದೆ. ಮೊದಲು 2 ದಿನ ತೀವ್ರ ಜ್ವರ ಮತ್ತು ತೀವ್ರ ತಲೆನೋವು ಶುರುವಾಗುತ್ತೆ. 3ನೇ ದಿನ ಅತಿಸಾರ, ಹೊಟ್ಟೆ ನೋವು, ಸ್ನಾಯು ಸೆಳೆತ, ವಾಕರಿಕೆ ಮತ್ತು ವಾಂತಿ. ಕೆಲವು ಸಂದರ್ಭಗಳಲ್ಲಿ ಕಣ್ಣುಗಳಿಂದ ರಕ್ತವೂ ಹೊರಬರುತ್ತೆ. 5 ಮತ್ತು 7 ದಿನಗಳ ನಡುವೆ ರೋಗದ ಗಂಭೀರತೆ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ರಕ್ತಸ್ರಾವ, ಕಣ್ಣುಗಳಿಂದ ರಕ್ತ ಹೊರಬರುತ್ತದೆ. 8 ರಿಂದ 9 ದಿನಗಳ ನಡುವೆ ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ತದೆ. ನಂತರ ಸೋಂಕಿನ ತೀವ್ರತೆ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ. ಜೀವವನ್ನೇ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗ್ತದೆ. ಇನ್ನು ಈ ವೈರಸ್ಗೆ ಅಂದರೆ ಈ ರೋಗ ತಾಗಿದ್ರೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಅಥವಾ ಲಸಿಕೆ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಈ ವೈರಸ್ ಸೋಂಕಿತ ಜನರ ಸಂಪರ್ಕದಿಂದ ಹರಡುತ್ತದೆ. ಇದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ವೈರಸ್ ಸೋಂಕಿತ ಪ್ರದೇಶಗಳಿಗೆ ಹೋಗಬಾರದು. ಸಾಮಾಜಿಕ ಅಂತರ, ಮಾಸ್ಕ್ ಬಳಕೆ ಮತ್ತು ಆಗಾಗ ಕೈ ತೊಳೆಯುವ ಮೂಲಕ ವೈರಸ್ನಿಂದ ದೂರ ಇರಬಹುದು. ಸೋಂಕಿತ ವ್ಯಕ್ತಿ ನೇರ ಸಂಪರ್ಕಕ್ಕೆ ಬಾರದಂತೆ ತಪ್ಪಿಸಿಕೊಳ್ಳಬೇಕು. ವೈರಸ್ನಿಂದ ಜೀವ ಕಳೆದುಕೊಳ್ಳುವ ಪ್ರಮಾಣ 50% ಇದೆ. ಆಫ್ರಿಕಾ ದೇಶಗಳಲ್ಲಿ ಬ್ಲೀಡಿಂಗ್ ಐ ವೈರಸ್ನ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಅಲ್ಲಿನ 17 ದೇಶಗಳಿಗೆ ಪ್ರಯಾಣಿಸುವರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನು ನೀಡಿದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸುವಾಗ ಆರೋಗ್ಯ ಸುರಕ್ಷತೆ ಬಗ್ಗೆ ಎಚ್ಚರಿಕೆ ಇರಲಿ. ಇಂಗ್ಲೆಂಡಿಗೆ ಹೋಗೋರು ಜಾಗೃತರಾಗಿರಬೇಕು ಎಂದಿದೆ. ಇದು ಕೊರೋನಾಕ್ಕಿಂತ ಭೀಕರವಾಗಿದ್ದು ಈಗಾಗಲೇ ಅದನ್ನು ಹಿಮ್ಮೆಟ್ಟಿಸುವ ಕೆಲಸ ಮಾಡಬೇಕಾಗಿದೆ.